ಏನಾಗ್ಬೋದು ಅಂತ ಒಂದ್ಸಲ ವಿಚಾರ ಮಾಡಿ ನೋಡಿ. ಅಯ್ಯೋ ಈಗಲೇ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ ಮೇಡಮ್, ಅದೇನು ಅಂತ ನೀವೇ ಹೇಳ್ಬಿಡಿ. ಇಲ್ಲಿವರೆಗೂ ನಿಮ್ಮ ಬಾಸ್ ದಿ ಗ್ರೇಟ್ ಬಿಸ್ನೆಸ್ ಟೈಕೂನ್ ವೇದಾಂತ್ ವಸಿಷ್ಠಗೆ ಶುಂಠಿ ಶಂಕರ, ಸಿಡುಕ್ಮುತ್ತಿ ಸಿದ್ದಪ್ಪ, ವಿಚಿತ್ರ ಕಾಯಿಲೆ ಇರೋನು, ಐಗ ಸಂಘದ ಅಧ್ಯಕ್ಷ ಅಂತಷ್ಟೇ ನಿಕ್ನೇಮ್ಗಳಿದ್ವು. ಈಗೇನಾದ್ರೂ ಮಾತಿಗೆ ತಪ್ಪಿದ್ರೆ ವಚನ ಭ್ರಷ್ಟ ವೇದಾಂತ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋ ತರ ಟಾಮ್ ಟಾಮ್ ಆಗುತ್ತೆ. Just shut up. Bloody nonsense. ಎಲ್ಲದಕ್ಕೂ ಇಷ್ಟುದ ಲೆಕ್ಚರ್ ಕೊಡ್ಬೇಡ. ಆಯ್ತು, ಅದೇನು ಮಾಡಬೇಕು ಹೇಳು. ಮೇಡಮ್ ಅದು ಸರಿ, ಅದೇನು ಐಗ ಅಂದ್ರೆ? ಆಲ್ ಇಂಡಿಯಾ ಗರ್ಲ್ಸ್ ಹೇಟಿಂಗ್ ಅಸೋಸಿಯೇಷನ್, ಅಖಿಲ ಭಾರತ ಸ್ತ್ರೀ ದ್ವೇಷಿಗಳ ಸಂಘ. ಏನ್ ಮಾಡ್ಬೇಕು ಅಂತ ಕೇಳ್ದೆ ಅಲ್ವಾ? ಅತ್ತೆ, ಇಲ್ಲಿ ಏನು ನಡೀತಾ ಇದೆ ಅಂತ ನಂಗಂತೂ ಅರ್ಥನೇ ಆಗ್ತಾ ಇಲ್ಲ. ನೀವು ನೋಡಿದ್ರೆ ವಿಕ್ಕಿ ಮದುವೆ ನನ್ನ ಜೊತೆನೇ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಚಿಕ್ಕಮ್ಮನ ಮನೆಯವರು ನಿಮ್ಮ ಮನೆಗೆ ಬಂದಿದ್ರು, ನೀವು ವಿಕ್ಕಿ ಆರ್ತಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ಅವ್ರು ತುಂಬ ಖುಷಿಯಾಗಿದ್ರು ಅಂತ ಅಮ್ಮ ಹೇಳಿದ್ರು. ನೀನು ತುಂಬ ಬ್ರಿಲಿಯಂಟ್ ಅಂತ ಅಂದ್ಕೊಂಡಿದ್ದೆ ಸಾರಿಕಾ, ಆದರೆ ಅದು ಸುಳ್ಳು ಅನ್ಸೋ ಹಾಗೆ ಮಾತಾಡ್ತಿದ್ಯಲ್ಲ. ಅತ್ತೆ, ನಂಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ನನ್ನ ಮತ್ತೆ ವಿಕ್ಕಿ ಮದುವೆ ಹೇಗೆ ನಡೀತಂತೆ ಹೇಳಿ ಅತ್ತೆ, ಪ್ಲೀಸ್ ಟೆನ್ಷನ್ ಕೊಡಬೇಡಿ. ನೋಡು ಸಾರಿಕಾ, ಇದೇ ಮನೇಲಿ ನಾನು ನನ್ನ ಮಕ್ಕಳ ಜೊತೆ ಇರಬೇಕು. ಅವರು ಕೂಡ ನನ್ನ ಮಕ್ಕಳ ದೃಷ್ಟಿನಲ್ಲಿ ನಾನು ವಿಲನ್ ಆಗೋಕ್ಕೆ ಇಷ್ಟಪಡಲ್ಲ. ಅದು ನನಗೂ ಇಷ್ಟ ಇಲ್ಲ. ಒಂದು ವೇಳೆ ನಾನೇನಾದರೂ ವಿಲನ್ ಆದರೆ ವಿಕ್ಕಿ ನನ್ನನ್ನು ವಿರೋಧಿಸಿ ಆ ಪರಿಮಳ ಕಾಲಿಗೆ ಬಿದ್ದು ಆರ್ತಿನ ಮದುವೆ ಮಾಡ್ಕೋತಾನೆ. ಹಾಗಾಗೋ ಚಾನ್ಸ್ ಕೂಡ ಇದೆ. ನೋ, ಹಾಗಾಗಬಾರ್ದತ್ತೆ. ಅದನ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ ನನ್ನಿಂದ ಆಗಲ್ಲ. ಬಟ್ ಅದು ಹಾಗಾಗಲ್ವೇ? ಅಣ್ಣನ ಮದುವೆ ಆದಮೇಲೆ ನಿನ್ನ ಮದುವೆ ಅಂತ ವಿಕ್ಕಿಗೆ ಹೇಳಿದ್ದೀನಿ. ಅವನನ್ನು ಮದುವೆಗೆ ಒಪ್ಸೋ ಜವಾಬ್ದಾರಿ ಕೂಡ ನಿಂದೆ ಅಂತ ಹೇಳಿದ್ದೀನಿ. ಅದು ಅವನಿಂದ ಆಗೋ ಕೆಲಸ ಅಲ್ಲ. ವೇದಾಂತಿ ಮದುವೆಗೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದು ಯಾಕೋ ವರ್ಕೌಟ್ ಆಗಲ್ಲ ಅಂತ ಡೌಟ್ ಆಗ್ತಾ ಇದೆ ಅತ್ತೆ. ಸ್ಟುಪಿಡ್ ಥರ ಮಾತಾಡಬೇಡ. ವೇದಾಂತ ಏನು ಅಂತ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಹುಡುಗಿರ್ ನೆರಳು ಕಂಡ್ರೆ ಕೋಪ ಮಾಡ್ಕೊಳ್ಳೋನು ಈ ಮದುವೆಗೆ ಒಪ್ಕೋತಾನ? ಯಾರೆಷ್ಟೇ ತಿಪ್ಪರ್ಲಾಗ ಹಾಕಿ ತಲೆ ಕೆಳಗಾಗಿ ನಿಂತ್ಕೊಂಡ್ರು ವೇದಾಂತ್ ಮದುವೆ ಮಾಡ್ಕೊಳ್ಳಲ್ಲ. ಗೆಲ್ಲೋದು ನಾನೇ. ವಿಕ್ಕಿ ನಮ್ಮ ಮದುವೆ ಆಗೋದು ನೀನು. ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು. ಏನಾಯ್ತು ನಿನಗೆ? ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಫಾರ್ ದಿ ಫಸ್ಟ್ ಟೈಮ್ ದಿ ಗ್ರೇಟ್ ವೇದಾಂತ್ ವಸಿಷ್ಠ ಹುಡುಗಿ ಮಾತನ್ನ ಕೇಳ್ತೀನಿ ಅಂದಿದ್ದು ಕೇಳಿ ಖುಷಿ ತಡ್ಕೊಳಕ್ ಆಗದೆ ಓಡಾಡ್ಬಿಟ್ಟೆ. 2 ನಿಮಿಷ ಮೈ ಮರ್ತಿದ್ದಕ್ಕೆ ಐ ಆಮ್ ಸಾರಿ, ವೆರಿ ಸಾರಿ. ನಮ್ಮ ಬಾಸು ಅಷ್ಟು ಸುಲಭಕ್ಕೆ ಸೋಲು ಒಪ್ಕೊಳ್ಳೋರಲ್ಲ. ಏನಾದರೂ ಒಂದು ಕಿತಾಪತಿ ಮಾಡೇ ಮಾಡ್ತಾರೆ. ಅಯ್ಯೋ ಬಾಸ್, ಕೂತ್ಕೋಬೇಡಿ. ನಾನು ಹೇಳಿದ್ನ ಕೇಳ್ತೀನಿ ಅಂದಿದ್ದೀರಲ್ವಾ, ಡೀಲ್ ಮಾತಾಡೋಣವಾ? ಮೊದಲು ಕದ್ದು ಮುಚ್ಚಿ ಮೀಟ್ ಮಾಡ್ತಿದ್ರು, ಈಗ ಆಫೀಸಲ್ಲೇ ಕೈ ಹಿಡ್ಕೊಳ್ಳೋಕೆ ಶುರುವಾಗಿದ್ದಾರೆ. ರಿಮ್ಯಾಂಡ್ ರೂಮ್ ಥರ ಇದ್ದ ನಮ್ಮ ಆಫೀಸು ಲವ್ ಬರ್ಡ್ ಸ್ಪಾರ್ಕ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಮೊದಲು ಕೈ ತೆಗಿ. ಸಾರಿ ಬಾಸ್, ಈಗೇನು ಬರ್ತೀರಾ ನಾನು ಹೇಳಿದ್ನ ಕೇಳೋದಕ್ಕೆ?
ಬರ್ತೀರಾ ಅಂದರೆ ಅದಕ್ಕೇನು ಪಾರ್ಟಿ ಅರೇಂಜ್ ಮಾಡ್ತೀಯ ಇಲ್ಲ ಹೇಳು. ನಾವ್ ಗೆದ್ದಿದೀವಿ ಅನ್ನೋದು 4 ಜನಕ್ಕೆ ಗೊತ್ತಾಗದ್ ಬೇಡ್ವಾ ಬಾಸ್? ಹೇಗೂ ಹೇಳಿದನ್ನ ಕೇಳ್ತೀನಿ ಅಂದಿದ್ದೀರಾ, ಅದನ್ನೇ ಎಂಪ್ಲಾಯೀಸ್ ಹತ್ರ ಕೇಳ್ಬೇಡಿ. ಅಟೆನ್ಷನ್ ಪ್ಲೀಸ್. ಬಾಸ್ ಬರ್ತಾ ಇದ್ದಾರೆ, ಅವ್ರೇನೋ ಮಾಡ್ತಾರಂತೆ, ನೀವೆಲ್ಲ ಅದನ್ನ ನೋಡ್ಬೇಕಂತೆ. ಇಂಥ ಸುವರ್ಣ ಅವಕಾಶನ ಮಿಸ್ ಮಾಡ್ಕೊಳ್ದೆ ಎಲ್ಲರೂ ಎದ್ದು ನಿಂತು ಸಹಕರಿಸ್ಬೇಕು. ಬನ್ನಿ ಬನ್ನಿ ಮೇಡಮ್, ಸ್ಟೇಜು ರೆಡಿ ಇದೆ, ಪ್ರದರ್ಶನ ಶುರು ಹಚ್ಕೊಳ್ಳಿ. ವಿಷಯ ಏನಪ್ಪಾ ಅಂದ್ರೆ, ಬಾಸ್ ನನ್ನ ಹತ್ರ ಒಂದು ಚಾಲೆಂಜ್ ಮಾಡಿದ್ರು ಆ್ಯಂಡ್ ಅದ್ರಲ್ಲಿ ಅವರು ಸೋತಿದ್ದಾರೆ. ಬೇಕಿತ್ತ ಅಮೂಲ್ಯ ಇದೆಲ್ಲ? ವೇದಾಂತ್ ಇಂಥ ಗಿಮ್ಗೆಲ್ಲ ಜಗ್ಗಲ್ಲ, ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಳ್ತಿದ್ಯಾ ಅನ್ಸುತ್ತೆ. ಸೋತಿರೋ ನಮ್ಮ ಬಾಸ್ ಎಲ್ರಿದ್ರು ನಾನು ಏನು ಹೇಳ್ತೀನೋ ಹಾಗೆ ಕೇಳ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅಲ್ವಾ ಬಾಸ್? ಸರಿ, ಅದೇನು ಅಂತ ಹೇಳು. ಖಂಡಿತ ಹೇಳ್ತೀನಿ. ನಾನು 3 ವಿಷ್ನ ನೀವು ಈಡೇರಿಸಲೇಬೇಕು. 3 ಸೇರಿಸಿ 1 ಬಾಸ್. ಅಷ್ಟಕ್ಕೂ ನೀವು ಒಪ್ಕೊಂಡಿದ್ದು ನಾನು ಏನು ಹೇಳಿದ್ರು ಕೇಳ್ತೀನಿ ಅಂತ ತಾನೆ? ಮೊದಲನೇದೇನಪ್ಪ ಅಂದ್ರೆ, ಯಾವತ್ತೂ ಬಾಸ್ ನನ್ನ ಕೆಲಸದಿಂದ ಕಿತ್ತಾಕ್ತೀನಿ ಅಂತ ಹೆದರಿಸ್ಬಾರ್ದು. ಎರಡನೇದು, ಅವ್ರು ಎಲ್ಲರ ಎದುರು ನನ್ನನ್ನು ಇಷ್ಟು ದಿನ ಹೆದರಿಸಿದ್ದಕ್ಕೆ ಸಾರಿ ಕೇಳಬೇಕು. ಮೇಡಮ್, ಮೂರನೇದು? ಇನ್ನು 3ನೇದೇನಪ್ಪ ಅಂದರೆ, ನನ್ನನ್ನು ಸೇರಿಸಿ ಎಲ್ಲ ಎಂಪ್ಲಾಯೀಸ್ಗೆ ವಿತ್ ಇಮಿಡಿಯೇಟ್ ಎಫೆಕ್ಟಿಂದ 10% ಸ್ಯಾಲ್ರಿ ಇನ್ಕ್ರಿಮೆಂಟ್ ಕೊಡಬೇಕು. ಮೇಡಮ್ ರೈಟ್. ಬಾಸ್, ಅದು ಗುರುಬಲ ಚೆನ್ನಾಗಿದೆ, ಈ ಸತಿ ಮದುವೆ ಆಗಬೇಕು ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರ. ಈ ಸ್ಯಾಲ್ರಿಲಿ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಟೆನ್ಷನ್ ಆಗಿತ್ತು. ಆದರೆ ಮೇಡಮ್, ನೀವು ದೇವ್ರು ಬಂದಂಗೆ ಬಂದ್ಬಿಟ್ರಿ. ವೇದಾಂತ್, ಇದು ನಿಮ್ಗೆ ಒಪ್ಕೆನಾ? ಅಯ್ಯೋ, ಒಪ್ಕೊಂಡೆ ಅಲ್ವಾ ಅವ್ರು ಇಲ್ಲಿವರೆಗೂ ಬಂದಿರೋದು. ಇದರಲ್ಲಿ ಒಪ್ಕೊಳ್ಳೋದೇನಿದೆ? ನನ್ನ ಕೆಲಸ ಆಯಿತು. ಏನಾಯ್ತು? ಅಪ್ರೂವಲ್ ಕೊಡಿ. ನಾನು ಚಾಲೆಂಜಲ್ಲಿ ಹೇಳಿದ್ದು ನೀನು ಏನು ಹೇಳಿದ್ರು ಕೇಳ್ತೀನಿ ಅಂತ. ಈಗ ಅದೇ ಮಾತಿನಂತೆ ನೀನು ಹೇಳಿದ ಮಾತುಗಳನ್ನ ಎಲ್ಲರ ಮುಂದೆ ಕೇಳಿಸ್ಕೊಂಡಿದ್ದೀನಿ. ಸೊ ದ ಡೀಲ್ ಇಸ್ ಓವರ್. ಗುರುಬಲ ಇದ್ರೇನು ಬಂತು, ಒಳಗಡೆ ಇರೋ ಗುರುಗಳು ಬಲ ಇಲ್ಲದೆ